ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ? ಹಾಗಾದ್ರೆ indianmoney.com ವೆಬ್ಸೈಟ್ಗೆ ಭೇಟಿ ನೀಡಿ. ನಮಸ್ಕಾರ ವೀಕ್ಷಕರೇ, ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು CS ಸುಧೀರ್. ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ 3 ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಬಗ್ಗೆ, ಮ್ಯೂಚುವಲ್ ಫಂಡ್ SIP ಬಗ್ಗೆ, ಮತ್ತು ಈಕ್ವಿಟಿ ಶೇರ್ಸ್ ಬಗ್ಗೆ, ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ. ಇವತ್ತು ನಾನು ನಿಮಗೆ ಅದರ ಉಳಿದಿರೋ ಆಪ್ಷನ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದು ಆಲ್ ಟೈಮ್ ಗುಡ್ ಇನ್ವೆಸ್ಟ್ಮೆಂಟ್. ಯಾರಿಗೆ ಭಾಳ ಕಾಂಪ್ಲಿಕೇಟೆಡ್ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಅರ್ಥ ಆಗಲ್ವೋ ಅವ್ರಿಗೆ ಸೈಟ್ ಕೊಡೋದು ಭಾಳ ಈಸಿ. ಎಷ್ಟೋ ಜನಕ್ಕೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇದೆ. ನಾನು ನೋಡಿದಂಗೆ ಎಷ್ಟೋ ಜನ 20-30 ಸೈಟ್ ಮಾಡಿದವರು ಇದ್ದಾರೆ. ಸೊ ಹಾಗಾಗಿ ಸೈಟ್ ತೊಗೊಳ್ಳೋದು ಉತ್ತಮವಾದ ನಿರ್ಧಾರ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಕೆಲಸ. ಆದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದ ತಕ್ಷಣ ಅದರಲ್ಲಿ 3 ಥರ ಇದೆ. ಒಂದು ನೀವು ಸೈಟ್ ತೊಗೋಬೋದು, ಇನ್ನೊಂದು ಮನೆ ತೊಗೋಬೋದು, ಇನ್ನೊಂದು ಫ್ಲ್ಯಾಟ್ ತೊಗೋಬೋದು. ಅದಲ್ಲದೆ ಈಗ ಎಷ್ಟೋ ಜನ ಇವತ್ತು ಫಾರ್ಮ್ ಹೌಸು, ಅಗ್ರಿಕಲ್ಚರ್ ಲ್ಯಾಂಡು ಇದನ್ನು ಕೂಡ ಕೊಂಡ್ಕೋತಾರೆ. ಸೊ ನೀವೀಗ ಒಂದು ವೇಳೆ ನೀವೀಗ ಸೈಟ್ ತೊಗೊಳ್ತಾ ಇದ್ದೀರಿ ಅಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಸೈಟ್ ಆಗಲಿ, ಮನೆ ಆಗಲಿ, ಫ್ಲ್ಯಾಟ್ ಆಗಲಿ, ನೀವು ಕ್ಲಿಯರ್ ಟೈಟಲ್ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೋದ ತಕ್ಷಣ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಕೆಲವು ಕಡೆ ಒಂದೇ ಸೈಟನ್ನು 3 ಜನಕ್ಕೆ 5 ಜನಕ್ಕೆ ಮಾರಿರ್ತಾರೆ. ಅಥವಾ ಮನೆ ಕೊಂಡ್ಕೋತೀರಿ, ಅದು ರಾಜ ಕಾಲುವೆ ಅಥವಾ ಇನ್ಯಾದಲೋ ಬಂದಿರುತ್ತೆ, ಬಿಲ್ಡರ್ ನಿಮಗೆ ಮೋಸ ಮಾಡಿ ಮಾರ್ತಾನೆ, ತೊಗೊಂಡ್ಮೇಲೆ ಗೊತ್ತಾಗತ್ತೆ ಅದನ್ನು ಡೆಮಾಲಿಷ್ ಮಾಡಬೇಕಾಗತ್ತೆ ಅಂತೇಳಿ. ಸೊ ಹಾಗಾಗಿ ಮನೆ ಕೊಂಡ್ಕೊಳ್ಳುವಾಗ ಅಥವಾ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ನ ಕೊಂಡ್ಕೊಳ್ಳುವಾಗ ಬಹಳಷ್ಟು ಗಮನ ಇರಲಿ. ಅದರ ಟೈಟಲ್ ಡೀಡ್ನ ಅಥವಾ ಅದರ ಲೀಗಲ್ ವೆರಿಫಿಕೇಷನ್ನ, ಟೈಟಲ್ ಡೀಡ್ನ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು, ಈ ಪ್ರಾಪರ್ಟಿ ಕೊಂಡ್ಕೊಳ್ಳುವಾಗ ಭಾಳ ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದ್ದು, ಪ್ರಾಪರ್ಟಿಯಲ್ಲಿ ಸೈಟ್ ಆದರೆ ಅಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ. ಸೈಟ್ ಅಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಮ ಮಧ್ಯದಲ್ಲಿ ಇನ್ಕಮ್ ಇರಲ್ಲ. ಮನೆ ನಿಮಗೆ ಇಂಡಿಪೆಂಡೆಂಟ್ ಮನೆಗಳು, ಈಗ ಎಷ್ಟೋ ಜನ ಈ 600 ಸ್ಕ್ವೇರ್ ಫೀಟ್ ಸೈಟಲ್ಲಿ ಮನೆ ತೊಗೊಳ್ತಾರೆ, ಅದು ವರ್ಕೌಟ್ ಆಗಲ್ಲ. ಈ 30-20 ಸೈಟ್ಸಲ್ಲಿ ನೀವು ಏನೇ ತೊಗೊಂಡ್ರೆ ಅದು ಅಪ್ರಿಸಿಯೇಷನ್ ಭಾಳ ಆಗಲ್ಲ. ಹಾಗಾಗಿ ಅಲ್ಲೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಒಂದು ವೇಳೆ ದೊಡ್ಡ ಸೈಟಲ್ಲಿ ತೊಗೊಂಡ್ರೆ ಡೀಸೆಂಟ್ ಅಪ್ರಿಸಿಯೇಷನ್ ಹಾಗೆ ಆಗುತ್ತೆ. ಬಟ್ ಮೂರನೇದಿದೆಯಲ್ಲ, ಫ್ಲ್ಯಾಟ್, ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು, ಅಲ್ಲಿ ಅಪ್ರಿಸಿಯೇಷನ್ ಭಾಳ ಕಡಿಮೆ, ಬಟ್ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಇರುತ್ತೆ. ಬಾಡಿಗೆ ಕೊಟ್ಕೊಂಡ್ರೆ ಇನ್ಕಮ್ ಬರುತ್ತೆ. ಬಟ್ ನೆನಪಲ್ಲಿರಲಿ, ಎಷ್ಟೋ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ನೀವು ಮನೆ ತೊಗೊಳ್ಳುವಾಗ ಮೇಂಟೆನೆನ್ಸ್ನ ನೀವು ನೆನಪಲ್ಲೇ ಇಟ್ಕೊಳಲ್ಲ. ಮೇಂಟೆನೆನ್ಸ್ ಈಗ ಏನಿಲ್ಲ ಅಂದರೂ ಒಂದು 1000 ಸ್ಕ್ವೇರ್ ಫೀಟ್ ಅಪಾರ್ಟ್ಮೆಂಟ್ ಇತ್ತು ಅಂದರೆ 3,500-4,000 ರೂಪಾಯಿ ಬರೀ ಮೇಂಟೆನೆನ್ಸ್ ಬಂದುಬಿಡುತ್ತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ. ಹಾಗಾಗಿ ಆ ಮೇಂಟೆನೆನ್ಸ್ನ ಲೆಕ್ಕ ಇಟ್ಕೊಳ್ಳಿ. ಒಂದು ವೇಳೆ ಬಾಡಿಗೆಗೆ ಯಾರೂ ಬಂದಿಲ್ಲ ಅಂದರೆ ನೀವು ಮೇಂಟೆನೆನ್ಸ್ ಕಟ್ಟಲೇಬೇಕು. ನೀವು ಇನ್ವೆಸ್ಟ್ಮೆಂಟಿಗೆ ಅಂತ ತೊಗೊಳ್ತೀರಿ, ಎಲ್ಲೋ ಬಾಡಿಗೆ ಕೊಡೋಣ ದುಡ್ಡು ಬರುತ್ತೆ ಅಂದ್ಕೊಳ್ತೀರಿ. ಬಟ್ ಬಾಡಿಗೆ ಯಾರು ಒಂದು ವರ್ಷ ಬಂದಿಲ್ಲ ಅಂದರೆ 1 ವರ್ಷ ನೀವೊಂದು 50,000ನೋ 60,000ನೋ ಬರೀ ಮೇಂಟೆನೆನ್ಸಿಗೆ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ನ ಡಿಸೈಡ್ ಮಾಡಿ. ಮತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಹೋಮ್ ಲೋನ್ ಎಲ್ಲ ಸಿಗುತ್ತೆ. ಮತ್ತು ನೀವು ಸಾಲವನ್ನು ತಗೊಂಡು ನೀವು ಮನೆ ಕೊಂಡ್ಕೊಂಡು ಅಥವಾ ಸೈಟ್ ಕೊಂಡ್ಕೊಂಡ್ರೂ ಕೂಡ ಅದಕ್ಕೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿದ್ದು, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸಲ್ಲಿ ಲಿಕ್ವಿಡಿಟಿ ಕಷ್ಟ. ಅದರಲ್ಲೂ ನೀವು ಫ್ಲ್ಯಾಟೆಲ್ಲ ಕೊಂಡ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಬೇಡ ಅಂದ ತಕ್ಷಣ ನಾಳೆ ಬಂದು ಯಾರೋ ತೊಗೊಂಡ್ಬಿಡಲ್ಲ. ಕೆಲವರು ಫ್ಲ್ಯಾಟ್ ಸೇಲ್ ಮಾಡಬೇಕು ಅಂತ 5 ವರ್ಷ ಆಗಿದೆ. ಅವ್ರು 5 ವರ್ಷ ಆದರೂ ಯಾರು ಆ ಫ್ಲ್ಯಾಟ್ನ ತೊಗೊಳ್ತಾರಲ್ಲ. ಯಾಕಂದರೆ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ರೇಟು, ಅವ್ರು ಇನ್ಯಾರು. ಈಗ ನಾನು ಯಾವುದೋ ಒಂದು ಅಪಾರ್ಟ್ಮೆಂಟನ್ನು 1 ಕೋಟಿಗೆ ಸೇಲ್ ಮಾಡಬೇಕು ಅಂತಿದ್ದೀನಿ. ಸೇಮ್ ಅಪಾರ್ಟ್ಮೆಂಟು, ಹೊಸ ಅಪಾರ್ಟ್ಮೆಂಟು ನೆಕ್ಸ್ಟ್ ಬಿಲ್ಡಿಂಗಲ್ಲಿ 1 ಕೋಟಿ ರೂಪಾಯಿಗೋ ಇನ್ನೂ ಕಡಿಮೆಗೋ ಸಿಗ್ತಾ ಇರುತ್ತೆ. ಯಾರು ಬಂದು ನಮ್ಮ ಹತ್ರ 1 ಕೋಟಿ ಕೊಟ್ಟು ತಗೊಳ್ತಾರೆ? ಸೊ ಹಾಗಾಗಿ ನೀವು ಲಿಕ್ವಿಡಿಟಿಯನ್ನು ಕನ್ಸಲ್ಲಿ ಇಟ್ಕೋಬೇಕು. ನಿಮ್ಮ ಎಲ್ಲ ದುಡ್ಡನ್ನು ನೀವು ರಿಯಲ್ ಎಸ್ಟೇಟಲ್ಲಿ ಹಾಕಿಬಿಟ್ರೆ ನಾಳೆ ಒಂದು ವೇಳೆ ಏನೋ ಅರ್ಜೆಂಟಿಗೆ ದುಡ್ಡು ಬೇಕು ಅಂತ ನೀವು ಮಾರಾಟಕ್ಕೆ ಹೊರಟ್ರೆ ಯಾರು ಕೊಂಡ್ಕೊಳ್ಳೋರಿರಲ್ಲ. ಆವಾಗ ನೀವು ಡಿಸ್ಟ್ರೆಸ್ ಸೇಲ್ ಮಾಡ್ತೀರಿ, ಅಂದರೆ ಗಡಿ ಬಿಡಿಯಲ್ಲಿ ಬಂದಷ್ಟು ಬರಲಿ ಅಂತ ಕೊಡೋಕೆ ಹೋಗ್ತೀರಿ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದರಲ್ಲೂ ನೀವು ನೋಡಬೇಕಾಗಿರೋ ಮೇಯ್ನ್ ಏನಂದರೆ, ನೀವು ನಾಳೆ ಲಿಕ್ವಿಡಿಟಿ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ. ಮತ್ತು ಪ್ರಾಪರ್ಟಿಗಳನ್ನೂ ಅಷ್ಟೇ, ಸಾಧ್ಯವಾದಷ್ಟು ಮಟ್ಟಿಗೆ ಗೇಟೆಡ್ ಕಮ್ಯುನಿಟೀಸು, ಒಳ್ಳೆ ಡೆವಲಪರ್ಸು, ರೆಪ್ಯೂಟೆಡ್ ಬಿಲ್ಡರ್ಸಿಂದ ತಗೊಳ್ಳಿ. ಮತ್ತು ಪ್ರಾಪರ್ಟಿಯ ಈಗ ಮುನ್ಸಿಪಲ್ ಅಪ್ರೂವಲ್ಸು, ಕಾರ್ಪೊರೇಷನ್ ಅಪ್ರೂವಲ್ಸು ಇದೆಲ್ಲ ಇರಲಿ. ಈ ಎ ಖಾತಾ, ಬಿ ಖಾತಾ, ಗ್ರಾಮ ಠಾಣ ಇವೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ಕ್ಯಾಟಗರಿ ಪ್ರಾಪರ್ಟಿನ ನೋಡ್ಕೊಳ್ಳಿ. ಮತ್ತು ಒಂದು ವೇಳೆ ನೀವು ಪ್ರಾಪರ್ಟಿ ಕೊಂಡ್ಕೊಂಡ್ಮೇಲೆ ಏನಾದ್ರು
ವ್ಯತ್ಯಾಸಗಳು ಕಂಡು ಬಂದರೆ ಅದನ್ನು ಇಮಿಡಿಯೇಟ್ಲಿ ಬಗೆಹರಿಸ್ಕೊಳ್ಳಿ. ನೀವು ಅದು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಾಳೆ ನಿಮ್ಮ ಪ್ರಾಪರ್ಟಿ ನಿಮ್ದಾಗ ಉಳಿಯಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರಾಪರ್ಟಿ ತಗೊಳ್ಳಿ. ಬಟ್ ಪ್ರಾಪರ್ಟಿ ಕೊಂಡ್ಕೊಳ್ಳೋಕ್ಕೆ ಏನೇ ಸಹಾಯ ಬೇಕಾಗಿದ್ರು indianmoney.com ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ 02261816111ಗೆ ಒಂದು ಕಾಲ್ ಮಾಡಿ, ನಾವೇ ಗೈಡ್ ಮಾಡಿ ನಿಮಗೆ ಸರಿಯಾದ ಪ್ರಾಪರ್ಟಿ ಸಿಗುವಾಗ ಮಾಡ್ತೀವಿ. ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಇದ್ರ ಮಧ್ಯದಲ್ಲಿ ನೀವು indianmoney.com ವೆಬ್ಸೈಟಲ್ಲಿ ಮತ್ತು ಇಂಡಿಯನ್ ಮನಿ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡ್ಬೋದು. ನಾನು ನಿಮಗೆ ಮತ್ತೆ ಈಗ ಉಳಿದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಬಗ್ಗೆ ನಾಳೆ ಹೇಳ್ಕೊಡ್ತೀನಿ. ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.